ನನಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಡೆಂಗ್ಯೂ ಬಗ್ಗೆ ಈ ಪ್ರಬಂಧದ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ನೋಡೋಣ. ಡೆಂಗ್ಯೂ ಒಂದು ಜ್ವರವು ವೈರಸ್ ಕುಟುಂಬಗಳಿಂದ ಉಂಟಾಗುವ ಕಾಯಿಲೆ, ವೈರಸ್ಗಳ ಕುಟುಂಬದಿಂದ ಉಂಟಾಗುವ ಕಾಯಿಲೆಯಾಗಿದೆ. ಇಡೀಸ್ ಸೊಳ್ಳೆಗಳಿಂದ ಹರಡುತ್ತದೆ. ಡೆಂಗ್ಯೂ ಜ್ವರದ ಲಕ್ಷಣಗಳು ತೀವ್ರವಾದ ಕೀಲು ಮತ್ತು ಸ್ನಾಯು ನೋವು, ಊದಿಕೊಂಡ ದುಗ್ಧರಸ ಗ್ರಂಥಿಗಳು, ತಲೆನೋವು, ಜ್ವರ, ಬಳಲಿಕೆ ಮತ್ತು ದ್ವಂದ್ವ ಮುಖದ ಮೇಲೆ ದದ್ದು ಬರುತ್ತದೆ ಮುಖದ ಮೇಲೆ. ಮತ್ತು ನಂತರ ಕಣ್ಮರೆಯಾಗುತ್ತವೆ. ಮೊದಲು ದದ್ದು ಬರ್ತಾವ, ಆಮೇಲೆ ಕಣ್ಮರೆಯಾಗುತ್ತೆ. ವಿವರಣೆ: ಡೆಂಗ್ಯೂ ಜ್ವರವು ವೈರಸ್ಗಳ ಕುಟುಂಬದಿಂದ ಉಂಟಾಗುವ ಕಾಯಿಲೆಯಾಗಿದೆ. ಇಡೀಸ್ ಸೊಳ್ಳೆಗಳಿಂದ ಹರಡುತ್ತದೆ. ಡೆಂಗ್ಯೂ ಜ್ವರವು ಪ್ರಾರಂಭವಾಗುತ್ತದೆ ಮೊದಲು ಚಳಿಗೆ ಬಂದಂಗೆ ಆಗುತ್ತೆ. ತಲೆನೋವು, ಕಣ್ಣುಗಳನ್ನು ಚಲಿಸುವಾಗ ಕಣ್ಣುಗಳು ಹಿಂಭಾಗದಲ್ಲಿ ನೋವು ಉಲ್ಬಣಗೊಳ್ಳುತ್ತದೆ. ಉಲ್ಬಣ ಅಂದರೆ ನೋವು ಬರುತ್ತೆ ಕಣ್ಣುಗಳ ಹಿಂಭಾಗದಲ್ಲಿ. ಆಮೇಲೆ ಇದರ ಲಕ್ಷಣಗಳು: ಹಸಿವು ಜಾಸ್ತಿ ಆಗುತ್ತೆ, ಹಸಿವು ಕಡಿಮೆ ಆಗುತ್ತೆ, ಅಸ್ವಸ್ಥತೆ ಆಗುತ್ತೆ, ಕಣ್ಣುಗಳು ಕೆಂಪಾಗುತ್ತವೆ, ತೀವ್ರವಾದ ಸ್ನಾಯು ಮತ್ತು ಕೀಲು ನೋವು, ಊದಿಕೊಂಡು ದುಗ್ಧರಸ ಗ್ರಂಥಿಗಳ ಲಕ್ಷಣಗಳಾಗಿವೆ. ಈಗ ಡೆಂಗ್ಯೂಗೆ ಬಂದ ಮೇಲೆ ನಾವು ಮಾಡುವಂಥ ಚಿಕಿತ್ಸೆ ಯಾವುವು? ಮೊದಲು ಪಪ್ಪಾಯ ಎಲೆಯ ಸಾರು. ಡೆಂಗ್ಯೂ ಜ್ವರಕ್ಕೆ ಚಿಕಿತ್ಸೆ: ಪಪ್ಪಾಯ ಎಲೆ ಇರುತ್ತಲ್ಲ, ಅದನ್ನು ಮಿಕ್ಸಿಯಲ್ಲಿ ಹಾಕಿ ಅದರ ರಸನ ಕುಡಿದ್ರೆ ಬೇಗ ವೈಟ್ ಪ್ಲೇಟ್ಲೆಟ್ಸ್ ಅಂದರೆ ಬಿಳಿ ರಕ್ತ ಕಣಗಳು ಜಾಸ್ತಿ ಆಗ್ತವೆ. ಅದರಿಂದ ನಮಗೆ ಡೆಂಗ್ಯೂ ನಾವು ತಡೆಗಟ್ಟಬಹುದು. ಡೆಂಗ್ಯೂ ಜ್ವರ ಮತ್ತು ಸ್ನಾಯು ನೋವಿನೊಂದಿಗೆ ಅನಾರೋಗ್ಯದ ತೀವ್ರ ಹಂತ 1 ರಿಂದ 2 ವಾರಗಳಿಗೂ ಇರುತ್ತೇವೆ. ಅಂದರೆ IQ ಜ್ವರ ಅಷ್ಟಿರುತ್ತೆ, 1 ರಿಂದ 2 ವಾರದವರೆಗೆ. ವೈದ್ಯರನ್ನು ಸಂಪರ್ಕಿಸಿ. ಅತಿಯಾದ ಸುಸ್ತು ಕಂಡು ಬಂದಲ್ಲಿ ಮೊದಲನೇದಾಗಿ ನಾವು ವೈದ್ಯರನ್ನ ಸಂಪರ್ಕಿಸಬೇಕು. ಪ್ರತಿಯೊಬ್ಬರು ಡೆಂಗ್ಯೂ ಜ್ವರ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು. ಜ್ವರ ಬಂದಾಗ ಮಸಾಲ ಟೀ ತಯಾರಿಸಿ ಕುಡಿಬೋದು. ಎಲ್ಲ ಥರ ಶುಂಠಿ, ಮೆಣಸಿನಕಾಳು, ಜೀರಿಗೆ ಈ ಥರ ಮಸಾಲೆ ಟೀನ ಮಾಡ್ಕೊಂಡು ಕುಡಿಬೇಕು. ಕಿವಿ ಹಣ್ಣಿನ ಸೇವನೆ ಮಾಡೋದ್ರಿಂದ ಬಿಳಿ ರಕ್ತ ಕಣಗಳು ಹೆಚ್ಚಾಗುತ್ತೆ. ಕಿವಿ ಫ್ರೂಟ್ಸ್ ಅಂತೀವಲ್ಲ ನಾವು, ಆ ಹಣ್ಣನ್ನು ಜಾಸ್ತಿ ಸೇವಿಸಬೇಕು. ಅಂದರೆ ವೈಟ್ ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತವೆ ಡೆಂಗ್ಯೂ ಜ್ವರಕ್ಕೆ. ಹೀಗಾಗಿ ಆ ಹಣ್ಣನ್ನು ಕೂಡ ಸೇವಿಸೋದ್ರಿಂದ ವೈಟ್ ಪ್ಲೇಟ್ಲೆಟ್ಸ್ ಹೆಚ್ಚಾಗ್ತವೆ. ಪಪ್ಪಾಳೆ ಹಣ್ಣು, ಪಪ್ಪಾಳೆ ರಸ ಈ ಥರ ಸೇವನೆ ಮಾಡೋದ್ರಿಂದ ಬಿಳಿ ರಕ್ತ ಕಣಗಳು ಹೆಚ್ಚಾಗೋದ್ರಿಂದ ನಾವು ಡೆಂಗ್ಯೂನ ತಡೆಗಟ್ಟಬೋದು. ನಿಮಗೂ ಕೂಡ ಇವತ್ತಿನ ಈ ಪ್ರಬಂಧದ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.